ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ 2ನೇ ಅವಧಿಗೆ ಅಧ್ಯಕ್ಷರ ಚುನಾವಣೆ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಹೊಸಕೋಟೆ ಗ್ರಾಮದಲ್ಲಿ ಇಂದು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ 2ನೇ ಅವಧಿಗೆ ಅಧ್ಯಕ್ಷರ ಚುನಾವಣೆ ಜರುಗಿತು. ಶಾಂತಿಯುತವಾಗಿ ಚುನಾವಣೆ ನಡೆಸಿದಂತಹ ಚುನಾವಣಾಧಿಕಾರಿ ಗಿರೀಶ್ ಯಾವಗಲ್ ಅವರು ಅಧ್ಯಕ್ಷರ ಆಯ್ಕೆ ಕುರಿತು ಸದಸ್ಯರೊಂದಿಗೆ ಚರ್ಚಿಸಿ ತೀರ್ಮಾನ ತೆಗೆದುಕೊಂಡರು. ಆದರೆ ಅಧ್ಯಕ್ಷರ ಒಂದೇ ಸ್ಥಾನಕ್ಕೆ ಚುನಾವಣೆ ಜರುಗಿತು. ಈ ಅಧ್ಯಕ್ಷರ ಚುನಾವಣಾ ನಾಮಪತ್ರ ನಿಂಗಪ್ಪ ಹನುಮಂತ ನಾಯಕ್ ಒಬ್ಬರೇ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣೆ ಅಧಿಕಾರಿಗಳು ಅಧ್ಯಕ್ಷರ ಆದೇಶ ಮಾಡುತ್ತಿದ್ದಂತೆ ಸದಸ್ಯರು ಎಲ್ಲರೂ ನೂತನ ಅಧ್ಯಕ್ಷರಾದಂತ ನಿಂಗಪ್ಪ ನಾಯಕ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಗೋವಿಂದಪ್ಪ ನಾಯಕ್ ಅವರು ಕೂಡ ನೂತನ ಅಧ್ಯಕ್ಷರಿಗೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು. ಕೊನೆಯಲ್ಲಿ ರೈತ ಮುಖಂಡರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸದಸ್ಯರಾದ ಪಾಂಡುರಂಗ್ ಚಿಕ್ಕಜಂಬಿಗಿ, ಅಪ್ಪಶಗೌಡ ಪಾಟೀಲ್, ರಾಮನಗೌಡ ಮುದಿಗೌಡ್ರು, ರಮೇಶ್ ಕಮ್ತರ್, ನಬಿಸಾಬ್ ಬಾಗ್ವಾನ್, ಕೃಷ್ಣ ಚಿಮ್ಮನಕಟ್ಟಿ ಹಾಗೂ ಶ್ರೀಮತಿ ರಾಜೇಶ್ವರಿ ಮಹಾಲಿಂಗಪ್ಪ ಕೃಷ್ಣೇಗೌಡರು ಇದೇ ಸಂದರ್ಭದಲ್ಲಿ ಸಂಘದ ಸಿಬ್ಬಂದಿಗಳಾದ ರಾಜಸಾಬ್ ದಾನ್ ಕಟ್ಟಗಿ, ಕಾರ್ಯನಿರ್ವಾಹಕರು, ಅಧಿಕಾರಿಗಳು ಹಾಗೂ ಬಾಬುಸಾಬ್ ಅಯ್ಯಪ್ಪ ಪಟ್ಟಣ್ ಶೆಟ್ಟಿ ನೂತನ ಅಧ್ಯಕ್ಷರನ್ನು ಸನ್ಮಾನಿಸಿ ಗೌರವಿಸಿದರು. ಕೊನೆಯಲ್ಲಿ ರೈತರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ಪೂರ್ವದಲ್ಲಿ ನಮ್ಮೂರಿನ ರೈತರು ಈ ಸಲ ನಮ್ಮ ರೈತರ ಒಂದು ಪತ್ತ ಎಲ್ಲರಿಗೂ ರೈತರಿಗೆ ಸಮಾನಾಂತರವಾಗೈತಿ. ಯಾವುದೇ ರೀತಿ ತಾರತಮ್ಯ ಇಲ್ಲತ್ತೇಳಿ ಸಂತೋಷದ ರೈತರ ಇವತ್ತು ನಿರ್ಗಮಿತ ಆದೇಶದಂತ ರಾಮಣ್ಣ ಕಮ್ತರ್ ಹಾಗೂ ಇನ್ನೊಬ್ಬ ನಿರ್ದೇಶಕರಂತ ಶ್ರೀಯುತ ಅಪ್ಪಶಗೌಡ ಪಾಟೀಲ್ರಿಗೆ ರೈತರಿಂದ ಸನ್ಮಾನ. ಈ ಒಂದು ಸನ್ಮಾನವನ್ನು ಶ್ರೀಯುತ ಎಚ್.ಎಲ್. ನಾಯಕರು ಹನುಮಂತ ಮಾವ ನಂದಿ ಅವರು ನೆರವೇರಿಸಿದರು. ಎನ್ಡಿ ಬಂಡಿವಡ್ಡರ್, ಸತ್ಯಂ ನ್ಯೂಸ್, ರಾಮದುರ್ಗ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.